ಎಲ್ರಿಗೂ ನಮಸ್ಕಾರ. ಹರ್ಷಿತ್ ಡೈರಿ ಫಾರ್ಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಪ್ರೀತಿಯ ಮನೆ ಮಗ ಹರ್ಷಿತ್ ಮಾತಾಡ್ತಾ ಇದ್ದೀನಿ. ಗೈಸ್, ಇವತ್ತು ಹಸುಗಳು ಸೇಲ್ಗೆ ಅವೈಲೇಬಲ್ ಇದೆ, ಒಂದೊಂದೇ ತೋರಿಸ್ತೀನಿ. ಸೊ ಇವತ್ತು ಹಸುಗಳು 35,000ದಿಂದ ಹಿಡಿದು 1,35,000 ತನಕ ಹಸುಗಳಿದ್ದಾವೆ. ಸೊ ಪ್ರತಿಯೊಂದನ್ನು ತೋರಿಸ್ತೀನಿ. ಈಗ ಸ್ವಲ್ಪ ಕಮ್ಮಿ ಬಜೆಟಿಂದ ಹಿಡಿದು ದೊಡ್ಡ ಬ್ರೀಡಲ್ಲಿ ನೋಡೋರ್ಗು ಹಸುಗಳಿದ್ದಾವೆ. ಇವಾಗ 35,000ದಿಂದ 1,35,000 ತನಕ ಹಸುಗಳಿದ್ದಾವೆ. ಒಂದೊಂದೇ ತೋರಿಸ್ತೀನಿ. ಸೊ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಬಡ ರೈತರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ರೈತರ ಮಕ್ಕಳನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಸೊ ಯಾರೂ ವೀಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಗೈಸ್, ಎಲ್ಲರೂ ಒಂದೇ ಒಂದು ಲೈಕ್ ಮಾಡಿ. ಸೊ ಈಗ ಬನ್ನಿ ಒಂದೊಂದೇ ಹಸುಗಳು ತೋರಿಸ್ತೀನಿ. ಸ್ಟಾರ್ಟಿಂಗು 35,000ಇಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ ಹಸುಗಳನ್ನ. ಗೈಸ್, ಈ ಹಸು ಬಂದುಬಿಟ್ಟು ಆಲ್ ಬ್ಲ್ಯಾಕು, ಬಾಡಿ ನೋಡಿ, ಕೊಂಬಿಲ್ಲ, ತುಂಬ ಚೆನ್ನಾಗಿದೆ, ಒಳ್ಳೆ ಬ್ರೀಡಲ್ಲೇ ಇದೆ. ಇದು ಆಚೆ ಬಿಟ್ಟು ಮೇಯ್ಸ್ತೀನಿ ಅಂದರೆ ಆರಾಮಾಗಿ ಬೇಯಿಸ್ಬೋದು. ತುಂಬ ಶೈನಿಂಗ್ ಆಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಸು. ನೋಡಿ, ತೊಟ್ಟೆಲ್ಲ ತುಂಬ ಚೆನ್ನಾಗಿದೆ, ಸಾಧುವಾಗಿದೆ ಗೈಸ್, ಸಿಕ್ಕಾಪಟ್ಟೆ ಸಾಧುವಾಗಿದೆ. ಹಾಲಿನ ನರನೂ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇದು 4.5 ತಿಂಗಳು ಫಲ ಇತ್ತು, ನಿಮಗೆ ಗೊತ್ತು. ನಮ್ಮದು ಪಂಜಾಬ್ ಹಸು ಹೀಟಿಗೆ ಬಂದಿದ್ರ ಮೇಲೆ ಹತ್ತಿದಾಗ ಇದು ಕಂದು ಹಾಕಿದ್ವಿ. ಈ ಕಂದು ಅಬಾರ್ಟ್ ಆಗಿ ಒಂದು 2 ತಿಂಗಳಾಗಿದೆ. ಸೆಮೆನಿಗೆ ಬಂದಿತ್ತು, ನಾವು ಪಂಜಾಬ್ಗೆ ಹೋಗಿದ್ದರಿಂದ ಸೆಮೆನ್ ಹಾಕ್ಸೋಕ್ಕಾಗಿರಲಿಲ್ಲ. ಸೊ ತುಂಬ ಚೆನ್ನಾಗಿದೆ ಹಸು. ಈಗ ಸೆಮೆನಿಗೆ ರೆಡಿ ಇದೆ ಗೈಸ್, ಇನ್ನೊಂದು ವಾರದಲ್ಲಿ ಸೆಮೆನಿಗೆ ಬರುತ್ತೆ. ಸೆಮೆನ್ ಹಾಕ್ಸ್ಕೋಬೇಕು. ಒಳ್ಳೆ ಬ್ರೀಡಲ್ಲೇ ಇದೆ, ಆರಾಮಾಗಿ ಆಚೆ ಬಿಟ್ಟು ಮೇಯ್ಸ್ತಿಂದ್ರು ಮೇಯಿಸ್ಬೋದು, ಶೆಡ್ಡಲ್ಲಿ ಕಟ್ಟಾಕಿ ಮೇಯ್ಸ್ತಿಂದ್ರು ಮೇಯಿಸ್ಬೋದು. ಮತ್ತು ಈ ಒಂದು 4 ತೊಟ್ಟಲ್, ಇದೊಂದು ತೊಟ್ಟಲ್ ಸ್ವಲ್ಪ ಹಾಲು ಕಮ್ಮಿ ಬರುತ್ತೆ ಗೈಸ್, ಅದನ್ನು ಹೇಳ್ಬಿಡ್ತಿದ್ದೀನಿ. ನಮ್ಮ ಹತ್ರ ಏನೇ ತೊಂದರೆ ಇದ್ದರೂ ಸ್ಟಾರ್ಟಿಂಗೇ ನಾವು ಹೇಳ್ಬಿಡ್ತೀವಿ. ನೋಡಿ, ಇದೊಂದು ಹಾಲು ಬರುತ್ತೆ. ಬೆಳಗ್ಗೆ ವಿಡಿಯೋ ಮಾಡ್ತಿರೋದ್ರಿಂದ ಹಾಲು ಕರೆದಿದ್ದೀವಿ. ಈಗ ಮತ್ತೆ ಇನ್ನೊಂದ್ಸತಿ ತೋರಿಸ್ತಾ ಇರೋದು. ಆ 3 ತೊಟ್ಟಿ ಕಂಪೇರ್ ಮಾಡಿದ್ರೆ ಅದರಲ್ಲೊಂದು ಚೂರು ಕಮ್ಮಿ ಬರ್ತಾ ಇದೆ. ಹಸು ಬಗ್ಗೆ ಇನ್ನೇನು ಫಾಲ್ಟ್ ಇದೆ ಗೈಸ್, ಏನೇ ತೊಂದರೆ ಇಲ್ಲ. ಹಸುನಲ್ಲಿ ತುಂಬ ಚೆನ್ನಾಗಿದೆ. ಆಚೆ ಮೇಯಿಸ್ತೀನಿ ಅಂದರೂ ಮೇಯಿಸ್ಬೋದು, ಒಳಗೆ ಮೇಯಿಸ್ತೀನಿ ಅಂದರೂ ಮೇಯಿಸ್ಬೋದು. ಶೈಲೇಜ್ ಎಲ್ಲ ತಿನ್ನುತ್ತೆ, ಎಲ್ಲ ಥರದ ಮೇವು ತಿನ್ನುತ್ತೆ. ಮತ್ತು ಮಿಷಿನ್ನು ಹಾಕ್ಸ್ಕೊಳ್ಳುತ್ತೆ, ಕೈಯಲ್ಲೂ ಕರೆಸ್ಕೊಳ್ಳುತ್ತೆ ಗೈಸ್. ತುಂಬ ಒಳ್ಳೆ ಹಸು, ಸಾಧು ಹಸು. ಬರೀ 35,000ಕ್ಕೆ ಎಂಥವ್ರಿಗೆ ನೋಡಿ, ಯಾರು ಕೊಡಬೇಡಿ. ಕಟುಕರಿಗೆ ಕೊಡ್ತೀನಿ ಅಂದ್ರೂ 30,000 35,000ಕ್ಕೆ ತೊಗೊಂಡೋಗ್ತಾರೆ. ದಯವಿಟ್ಟು ಯಾರೂ ಆ ಥರ ಕೊಡೋಕೆ ಹೋಗ್ಬೇಡಿ. ರೈತರಿಗೆ ಕೊಡಿ, ಸಾಕೋರಿಗೆ ಕೊಡಿ. ತುಂಬ ಜನ ಕಮ್ಮಿ ರೇಟಿಗೆ ಕೇಳ್ತಾರೆ, ಅಂಥವ್ರಿಗೆ ಕೊಟ್ಬಿಡಿ. ನೋಡಿ, ಬೋಡಿ ತುಂಬ ಚೆನ್ನಾಗಿದೆ ಬ್ರೀಡಲ್ಲಿ. ಇದು ಕರು ಹಾಕಿದಾಗ ಫ್ರೆಶ್ ಕರಾವಲ್ಲಿ 11 ಲೀಟ್ರ್ 12 ಲೀಟ್ರ್ ಹಾಲು ಕೊಟ್ಟಿದೆ. ಇದು ನಾನೇ ನೋಡಿದ್ದೀನಿ, ಕಣ್ಣಾರೆ ಕೊಟ್ಟಿರೋದು. ಸೊ ಈಗ ಸೆಮೆನಿಗೆ ನಿಂತರೆ ಆರಾಮಾಗಿ 10 ಲೀಟ್ರ್ ಅಂತೂ ಕೊಡುತ್ತೆ. ಈಗ ಲೇಟ್ ಫಲ ಆಗಿರೋದ್ರಿಂದ ನೆಕ್ಸ್ಟ್ ಲ್ಯಾಕ್ಟೇಷನ್ಗೆ 10 ಲೀಟ್ರ್ ಅಂತೂ ಆರಾಮಾಗಿ ಕೊಡುತ್ತೆ. ಇದು 2ನೇ ಸೋಲು ಕಡೆ ಅಲ್ಲಿ ಕಡೆ ಬಿದ್ದಿದೆ, 2ನೇ ಸೋಲು ಗೈಸ್. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ನೋಡ್ಕೊಳ್ಳಿ, ಶೈನಿಂಗ್ ನೋಡ್ಕೊಳ್ಳಿ ಗೈಸ್. ಕಮ್ಮಿ ಕೊಡ್ತಾಯಿದ್ದೀನಿ ಅಂದ್ಬಿಟ್ಟು ಯಾವುದೋ ತೊಂದರೆ ಇರೋ ಹಸುಗಳು ಕೊಡ್ತಾಯಿಲ್ಲ. ತುಂಬ ಚೆನ್ನಾಗಿದೆ ಹಸು. ಬರೀ 35,000ಕ್ಕೆ ಫೈನಲ್ ಆಗುತ್ತೆ. ಇದು ಫೈನಲ್ 35,000. ಯಾರಿಗೆ ಬೇಕು ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಒಂದೊಂದು ಹಸುಗಳು ತೋರಿಸ್ತೀನಿ, ಕ್ವಾಲಿಟಿ ಹಸುಗಳು ಮಾತ್ರ ಅಷ್ಟೇ ಡೈರಿ ಫಾರ್ಮಲ್ಲಿ. ಸೊ ಇನ್ನು ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಸು ನೋಡ್ಕೊಳ್ಳಿ ಗೈಸ್, ಏನಾದರೂ ಬೇರೆ ತೊಂದರೆ ಇದೆ ಅಂತ ನೀವೇ ನೋಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಶೈನಿಂಗಲ್ಲಿದೆ. ಯಾರಾದರೂ ಕಮ್ಮಿ ರೇಟಲ್ಲಿ ಹಸು ಹುಡುಕ್ತಿರೋರಿಗೆ ಈ ವಿಡಿಯೋ ಶೇರ್ ಮಾಡಿ. ಪಾಪ ಯಾರಿಗೆ ಕಮ್ಮಿಗೆ ನನಗೆ ಹತ್ರ ಬಜೆಟ್ ಇಲ್ಲ ಅನ್ನೋರಿಗೆ ಈ ಹಸು ಕೊಡೋಣ ಅಂತ ಇಷ್ಟಪಡ್ತೀನಿ ಗೈಸ್. ನೋಡಿ, ಈ ಹಸು ಬಂದುಬಿಟ್ಟು 2ನೇ ಸೋಲು ಆರಲ್ ಕಡೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೇಯದು ನೋಡಿ, ಈಗ ಬೆಳಗ್ಗೆ ಮಾಡ್ತಿರೋದು ವೀಡಿಯೋ ನೋಡಿ, ಮೇವೆಲ್ಲ ಆರಾಮಾಗಿ ಈಗ ಮೇವು ಹಾಕಿರೋದು. ತುಂಬ ಚೆನ್ನಾಗಿದೆ ನೋಡಿ. ಕಾಯಿನ್ ಡಾಟ್ ಮಚ್ಚೆಗಳಿದೆ, ಮೈ ತುಂಬ ಕಾಯಿನ್ ಡಾಟ್ ಮಚ್ಚೆ ಇದ್ದಾವೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್ ಬ್ರೀಡಲ್ಲಿ. ತೊಟ್ಟು ಗಿಟ್ಟು ಎಲ್ಲ ನೋಡ್ಕೊಳ್ಳಿ. ಪ್ಯೂರ್ HF ಬರುತ್ತೆ. ಇದು ಕ್ರಾಸ್ ಬ್ರೀಡ್ ಒಂಚೂರು ಕ್ರಾಸ್ ಬ್ರೀಡ್ ಇಲ್ಲ, ಪ್ಯೂರ್ HF ಬರುತ್ತೆ. ನೋಡಿ, ತುಂಬ ಅಂದರೆ ತುಂಬ ಸಾಧುವಾಗಿದೆ ಹಸುನು. ಎಲ್ಲ ತೊಟ್ಟಲ್ಲೂ ಬ್ಲ್ಯಾಕ್ ಪ್ಯಾಚಸ್ ತೊಗೊಂಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಸು. ಟೈಮಿಗೆ ಗೈಸ್ ಇದು 11 ತನಕ ಹಾಲು ಕೊಟ್ಟಿದೆ. ಈಗ ಸೆಮೆನ್ ಹಾಕ್ಸಿದ್ದೀನಿ. ಈಗ ಸೆಮೆನ್ ಆಗಿದೆ, ಇದಕ್ಕೆ ಕರು ಹಾಕಿ ಒಂದು 3 ತಿಂಗಳಾಗಿದೆ. ಒಂದು ಸತಿ ಸೆಮೆನಿಗೆ ಬಂದಿತ್ತು, ಸ್ಕಿಪ್ ಮಾಡಿದ್ವಿ. ಈಗ ಸೆಮೆನ್ ಹಾಕ್ಸಿದ್ದೀನಿ. ಇದಕ್ಕೆ HF ಸೆಕ್ಸ್ಡ್ ಸೆಮೆನ್ ಹಾಕ್ಸಿದ್ದೀನಿ ಗೈಸ್. ಇದಕ್ಕೆ ಸೆಮೆನ್ ಹಾಕ್ಸಿದ್ಮೇಲೆ 1-2 ಲೀಟ್ರ್ ಕಮ್ಮಿ ಆಗಿದೆ. 8 ಲೀಟ್ರ್ ಅಂತೂ ಗ್ಯಾರಂಟಿ ಹಾಲು ಕೊಡ್ತಾ ಇದೆ. ಇನ್ನೊಂದು 2 ದಿವಸ 3 ದಿವಸ, ಇನ್ನೊಂದು ವಾರ ಹೋದರೆ ಮತ್ತೆ ನೀಟಾಗಿ ರಿಕವರಿ ಆಗುತ್ತೆ. ತುಂಬ ಚೆನ್ನಾಗಿದೆ. ಒದಗಿದೆಯದೆಲ್ಲ ಸೀನ್ ಇಲ್ಲ ಗೈಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಚೆ ಬಿಟ್ಟು ಮೇಯಿಸ್ತೀನಿ ಮೇಯಿಸ್ಬೋದು. ಇದನ್ನ ಆಚೆ ಬಿಟ್ಟು ಮೇಯಿಸೋದು ರೂಢಿ ಇದೆ. ಕಾಯಿನ್ ಡಾಟ್ ಮಚ್ಚೆಗಳು ತುಂಬ ಚೆನ್ನಾಗಿದೆ ಗೈಸ್. ಮೈ ತುಂಬ ಕಾಯಿನ್ ಡಾಟ್ ಮಚ್ಚೆಗಳಿದೆ. ಮೇಯೋದ್ರ ಸ್ಟೈಲ್ ನೋಡ್ಕೊಳ್ಳಿ. ಮತ್ತು ನಿಂತ್ಕೊಳ್ಳೋದು, ಅದು ಲೆಗ್ ಸ್ಕೋರ್ ಆಗಲಿ ಅಡ್ಡರ್ ಸ್ಕೋರ್ ಆಗಲಿ ತುಂಬ ಚೆನ್ನಾಗಿದೆ ಗೈಸ್. ಬ್ರೀಡಲ್ಲಿದೆ, ತುಂಬಾ ತುಂಬ ಚೆನ್ನಾಗಿದೆ. 2ನೇ ಸೋಲು ಕರು ಹಾಕಿ 3 ತಿಂಗಳಾಗಿದೆ. ಸೆಮೆನೂ ಹಾಕ್ಸಿದ್ದೀವಿ, HF ಸೆಕ್ಸ್ಡ್ ಸೆಮೆನ್ ಹಾಕ್ಸಿದ್ದೀವಿ. ಬಾಟಮ್ ನೋಡ್ಕೊಳ್ಳಿ ಯಾವ ರೀತಿ ಇದೆ, ಬಟ್ಲಿಗೆ ಹೆಚ್ಚಲು ತುಂಬ ಅಂದರೆ ತುಂಬ ಕ್ವಾಲಿಟಿ ಆಗಿದೆ ಗೈಸ್. ಪ್ಯೂರ್ HF ಕ್ವಾಲಿಟಿ ನೀವೇ ನೋಡ್ಕೊಳ್ಳಿ. ಮುಖ ನೋಡ್ಕೊಳ್ಳಿ. ಇದ್ರದ್ದು ಕರು ಇಲ್ಲ ಗೈಸ್, ಇದು ಅವಳಿ ಜೋಳಿ ಕರು ಹಾಕಿತ್ತು. ಅದನ್ನು ನಾನು ತೊಗೊಂಡೋಗಿ ಗೋಶಾಲೆಗೆ ಬಿಟ್ಟಿದ್ದೀನಿ, ಅದನ್ನು ನೋಡಿರ್ತೀರ ನೀವು ವಿಡಿಯೋದಲ್ಲಿ. ಹಸು ಮಾತ್ರ ತುಂಬ ಆ್ಯಕ್ಟಿವ್ ಆಗಿದೆ ಗೈಸ್. ಆಚೆ ಬಿಟ್ಟು ಮೇಯಿಸ್ತೀನಿ ಅನ್ನೋರಿಗೆ ಮಾತ್ರ ತುಂಬ ಚೆನ್ನಾಗಿದೆ ಹಸು. ಇನ್ನೂ ಚೆನ್ನಾಗಿ ಹಾಲು ಕೊಡುತ್ತೆ ಅಂತ ಹೇಳ್ತೀನಿ. ಬ್ರೀಡ್ ನೀವೇ ನೋಡ್ಕೊಳ್ಳಿ ಯಾವ ರೀತಿ ಶೈನಿಂಗ್ ಇದೆ, ಯಾವ ಥರ ಹಸು ಬ್ರೀಡಲ್ಲಿದೆ ಅಂತ. ಆಚೆ ಬಿಟ್ಟು ಮೇಯಿಸೋರು ಮೇಯಿಸ್ಬೋದು, ಒಳಗೆ ಕಟ್ಟಾಕಿ ಮೇಯಿಸೋರು ಮೇಯಿಸ್ಬೋದು. ಮತ್ತು ಕೈಯಲ್ಲೂ ಕರ್ಸ್ಕೊಳ್ಳುತ್ತೆ ಗೈಸ್. ಇದು ಕೈಯಲ್ಲೂ ಕರ್ಸ್ಕೊಳ್ಳುತ್ತೆ. ಮಿಷಿನ್ ಹಾಕ್ತೀವಿ ನಾವು. ನೀವು ಯಾರು ಮಿಷಿನ್ ಆದರೂ ಹಾಕ್ಬೋದು, ಕೈಯಲ್ಲಾದರೂ ಕರ್ಸ್ಕೊಳ್ಳುತ್ತೆ. 2 ಅಭ್ಯಾಸ ಇದೆ ಗೈಸ್ ಇದಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಸು. ಯಾರಿಗೆ ಬೇಕೋ ಕಾಲ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ, ಇಲ್ಲ ಎಲ್ಲಿಗೆ ಆದರೂ ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಡ್ತೀವಿ. ಈ ಹಸು 80,000 ಹೇಳ್ತಿದ್ದೀವಿ, ಹೆಚ್ಚು ಕಮ್ಮಿ ಆಗುತ್ತೆ. ಲೈಟಾಗಿ ನೆಗೋಷಿಯಬಲ್ ಆಗುತ್ತೆ, ಜಾಸ್ತಿ ನೆಗೋಷಿಯಬಲ್ ಆಗಲ್ಲ, ಲೈಟಾಗಿ ನೆಗೋಷಿಯಬಲ್ ಆಗುತ್ತೆ. ಯಾರಿಗೆ ಬೇಕೋ ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಗೈಸ್. ನೋಡಿ, ಸುಮಾರು ಜನ ಉತ್ತರ ಕರ್ನಾಟಕದವರೆಲ್ಲ ನೋಡ್ತಾ ಇರ್ತೀರಾ. ನೀವೇನೋ ತಲೆ ಕೆಡಿಸ್ಕೊಡಿ, ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡಿಸ್ಕೊಡ್ತೀವಿ. ಅದು ಸಪ್ರೇಟ್ ಆಗುತ್ತೆ ಚಾರ್ಜಸ್ಸು. ಅದೇನಿದೆ ಅದನ್ನು ಹೇಳ್ತೀನಿ. ಲೊಕೇಶನು ಮಂಡ್ಯ ಡಿಸ್ಟಿಕ್ಕು, ನಾಗಮಂಗಲ ತಾಲೂಕು, ಚಿಣಿಯ ಗೈಸ್. ಮೇಲ್ಕೋಟೆ ಜಕ್ನಳ್ಳಿ ಹತ್ರ ನಿಯರು ಚಿಣಿಯ ಅಂತ. ಯಾರಿಗೆ ಬೇಕೋ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಮತ್ತು ಈ ಹಸು ನೋಡ್ಕೊಳ್ಳಿ, ಇದು ಅಷ್ಟೇ 2ನೇ ಸೋಲು. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಆನೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್. ಇದು
ಒಳ್ಳೆ ಸೈಜಲ್ಲಿದೆ ಗೈಸ್, ಹೆವಿ ಸೈಜು, ತೂಕ ಸೈಜು ತುಂಬ ದೊಡ್ಡ ಸೈಜಲ್ಲಿದೆ. ಲೈವಾಗಿ ಬಂದು ನೋಡೋರಿಗೆ ಮಾತ್ರ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ಹಸು, 2ನೇ ಸೋಲು ಆರಲ್ ಕಡೆ. ಕರು ಹಾಕೋದಕ್ಕೆ ಗೈಸ್ ಇದು ನನ್ನ ತಂದೆ 2 ತಿಂಗಳಾಯಿತು ನಮ್ಮ ಹತ್ರ ಬಂದು, 2 ತಿಂಗಳಾಯಿತು. ಕರು ಹಾಕಿಲ್ಲ ಅದು, ಅವ್ರು 1 ತಿಂಗಳು ಟೈಮ್ ಅಂದ್ಬಿಟ್ಟು ಕೊಟ್ಟಿದ್ರು. ಸೊ ಇಲ್ಲಿ ನಾವು ಇವಾಗ ಚೆಕ್ ಮಾಡಿಸಿದಾಗ ಇನ್ನೊಂದು ತಿಂಗಳು ಟೈಮ್ ಇದೆ ಅಂತ ಈಗ ಡಾಕ್ಟರ್ ಹೇಳಿದ್ದಾರೆ. ಹಾಲು ತುಂಬ ಬೇಗ ನಿಲ್ಲಿಸಿದ್ದಾರೆ. 2ನೇ ಸೋಲು, ಫಸ್ಟ್ನೇ ಸೋಲಲ್ಲಿ 14 ಲೀಟ್ರ್ ಕರೆದಿದೆ ಅಂತ ಹೇಳಿದ್ದಾರೆ. ಬೇಡ, ಈ ಸತಿ ಹಾಲು ಬೇಗ ನಿಲ್ಲಿಸಿದ್ದಾರೆ. ನೋಡಿ 4 ತೊಟ್ಟೂ ಸಮವಾಗಿದ್ದಾವೆ, 4 ತೊಟ್ಟೂ ಚೆನ್ನಾಗಿದೆ ಮತ್ತು ಸಾಧುವಾಗಿದೆ ಗೈಸ್, ಸಿಕ್ಕಾಪಟ್ಟೆ ಸಾಧುವಾಗಿದೆ. ಆರಾಮಾಗಿ 30 ಲೀಟ್ರ್ ಕರ್ಕೋಬೋದು ಗೈಸ್. ಪಡ್ಡಲ್ಲಿ 14 ಲೀಟ್ರ್ ಕರೆದಿದ್ದಾರೆ ಅಂತಾರೆ, ಹಾಲು ಬೇಗ ನಿಲ್ಲಿಸಿದ್ದಾರೆ. ಆರಾಮಾಗಿ 30 ಲೀಟ್ರ್ ಕೊಡುತ್ತೆ. ದೊಡ್ಡನ ಒಳ್ಳೆ ತೂಕ ಸೈಜಲ್ಲಿದೆ. ಲೆಂತ್ ನೋಡ್ಕೊಳ್ಳಿ ನೀವೇ, ಒಳ್ಳೆ ಲೆಂತ್. ಶೈನಿಂಗ್ ನೋಡಿ, ಬಾಡಿ ಶೈನಿಂಗು. ಮೇಯೋದ್ರಲ್ಲೂ ಅಷ್ಟೇ, ಇದು ಅಷ್ಟೇ ಗೈಸ್. ಆಚೆ ಬಿಟ್ಟು ಮೇಯಿಸ್ತೀನಿ ಅಂದರೆ ಆಚೆ ಬಿಟ್ಟು ಮೇಯಿಸ್ಬೋದು. ತುಂಬ ಚೆನ್ನಾಗಿದೆ. ಬ್ರೀಡಲ್ಲಿದೆ ಗೈಸ್. ಯಾರು ಸುಮಾರು ಜನ ಲೋಕಲಲ್ಲೇ ಬೇಕು, ನಂಗೆ ಪಂಜಾಬಲ್ಲಿ ಬೇಡ, ಬ್ರೀಡಲ್ಲಿ ಬೇಕು ಅನ್ನೋರು ಬ್ರೀಡಲ್ಲೇ ಇದೆ. HF ಹಸು. ಆಚೆ ಬಿಟ್ಟು ಮೇಯಿಸ್ತೀನಿ ಅಂದರೆ ಮೇಯಿಸ್ಬೋದು, ಒಳಗೆ ಕಟ್ಟಾಗಿ ಮೇಯಿಸ್ತೀನಿ ಅಂದರೂ ಮೇಯಿಸ್ಬೋದು. ಚೆನ್ನಾಗಿ ನಮ್ಮ ಥರ ಈಗ ಶೈಲಜಲ ಹಾಕಿ ಚೆನ್ನಾಗಿ ಮೇಯಿಸ್ತೀನಿ ಅಂದರೆ ಆರಾಮಾಗಿ 15 ಕ್ರಾಸ್ ಮಾಡ್ಬೋದು. ಒಳ್ಳೆಯದನ್ನ ಗೈಸ್. ಇದು ಪ್ರೈಸ್ ಬಂದರೆ ನೀವೇ ಶಾಕ್ ಆಗ್ತೀರಾ. ಬರೀ 1.10. ಈಗ ಈ ಹಸನ ರೆಡಿ ಆದರೆ ಯಾರೂ 1.30 ಕಮ್ಮಿ ಕೊಡಲ್ಲ ಗೈಸ್. ಬರೀ 1,10,000. ಯಾರಿಗೆ ಬೇಕೋ ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಎಲ್ಲದೂ ಒಬ್ಬರೇ ತೊಗೊತೀರಾ ಅಂದ್ರೂ ತೊಗೊಳ್ಬೋದು. ಹಸು ಮಾತ್ರ ತುಂಬಾ ಸಾಧುವಾಗಿದೆ ಗೈಸ್, ಸಿಕ್ಕಾಪಟ್ಟೆ ಸಾಧುವಾಗಿದೆ. ಒಳ್ಳೆ ಕ್ವಾಲಿಟಿಲಿದೆ. ಕ್ವಾಲಿಟಿ ನಿಮ್ಮ ಕಣ್ಮುಂದೆನೇ ಇದೆ, ನಾನೇನು ಹೇಳೋದು ಬೇಡ ಜಾಸ್ತಿ. ಎಲ್ಲರೂ ಒಂದು ಹೆಸರೇ ಕೊಟ್ಬಿಟ್ಟಿದ್ದಾರೆ ಇದಕ್ಕೆ ಆನೆ ಅಂತ ನನ್ನ ಲೈವಲ್ಲೆಲ್ಲ. ಸೊ ವಾರ ಲೈವ್ ಇರುತ್ತೆ, ಯಾರು ಮಿಸ್ ಮಾಡ್ದಂಗೆ ಜಾಯ್ನ್ ಆಗಿ. ಭಾನುವಾರ ಲೈವ್ ಇರುತ್ತೆ. ಸೊ ಈ ಹಸು ಯಾರಿಗೆ ಬೇಕೋ ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸಿ, ಇಲ್ಲ ಪೇಮೆಂಟ್ ಮಾಡಿ ನಂಗೆ ಸ್ಕ್ರೀನ್ಶಾಟ್ ಕಳಿಸಿ. ಯಾವ ಊರಿಗೆ ಬೇಕಾದ್ರೂ ಡೆಲಿವರಿ ಮಾಡಿಸ್ಕೊಡ್ತೀವಿ ಗೈಸ್. ಎಲ್ಲ ಕಡೆನೂ ಡೆಲಿವರಿ ಅವೈಲೇಬಲ್ ಇರುತ್ತೆ. ಅದು ಸಪ್ರೇಟ್ ಚಾರ್ಜಸ್ ಆಗುತ್ತೆ ಅಷ್ಟೇ, ಎಲ್ಲ ಕಡೆನೂ ಡೆಲಿವರಿ ಮಾಡ್ಕೊಡ್ತೀವಿ. ಇದು ನೋಡಿ ಗೈಸ್, ಟಾಪ್ ಕ್ವಾಲಿಟಿ ಪಂಜಾಬ್ ಇಂಪೋರ್ಟೆಡು, 2ನೇ ಸೋಲು ಆರಲ್ಲು ಗೈಸ್. ನೋಡಿ ಇದು ಬ್ರೀಡು. ಸುಮಾರು ಜನ ಕೇಳ್ತೈತೆ ಪಂಜಾಬ್ ಹಸುಗಳು ಬೇಕು ಅಂತ. ನೋಡಿ ಗೈಸ್, ಬ್ರೀಡ್ ನೋಡಿ, ಹೆಡ್ ಸೈಜ್ ನೋಡ್ಕೊಳ್ಳಿ ನೀವೇ, ಕ್ವಾಲಿಟಿ ನೋಡಿ. ಈಗ ಯಾವುದೇ ರೀತಿ ಕಾಂಪ್ರಮೈಸೇ ಇಲ್ಲ ಬ್ರೀಡಲ್ಲಿ. ನೀವೇ ನೋಡಿರ್ತೀರ ಅಶಿ ಡೈರಿ ಫಾರ್ಮಲ್ಲಿ ಎಂತೆಂಥ ಹಸುಗಳು ಬರ್ತವೆ ಅಂತ, ಎಲ್ಲ ಕ್ವಾಲಿಟಿ ಹಸುಗಳೇ. ಬಾಟಮಲ್ಲಿ ವ್ರಿಂಕಲ್ಸ್ ನೋಡ್ಕೊಳ್ಳಿ ಗೈಸ್ ನೀವೇ, ಲೇಯರ್ಸ್ ನೋಡ್ಕೊಳ್ಳಿ. ಹಾಲು ನೀವೇ ನಿಮಗೆ ಗೊತ್ತಾಗ್ಬಿಡುತ್ತೆ ಹೆಂಗೆ ಬರುತ್ತೆ ಹಾಲು ಅಂತ. 1 ತಿಂಗಳು ಟೈಮ್ ಇದೆ ಗೈಸ್ ಇದಕ್ಕೆ, ಜಾಸ್ತಿ ಇಲ್ಲ, 1 ತಿಂಗಳು ಟೈಮ್ ಇದೆ. ಆರಾಮಾಗಿ ತುಂಬ ಚೆನ್ನಾಗಿದೆ ಹಸು, ಯಾವುದೇ ರೀತಿ ತೊಂದರೆ ಇಲ್ಲ, ಸಾಧುವಾಗಿದೆ. ನೋಡಿ ಪಂಜಾಬ್ ಹಸುಗಳು ಸಾಧು ಇರಲ್ಲ, ನೀವೇ ನೋಡಿರ್ತೀರ. ಅದರಲ್ಲೂ ಇದು ಸಾಧುವಾಗಿದೆ. ಆರಾಮಾಗಿ 1 ತಿಂಗಳಲ್ಲಿ ಮೇಯಿಸ್ಕೊಂಡ್ರೆ ಒಳ್ಳೆ ಹಾಲು ತೆಗಿಬೋದು ಗೈಸ್. ಇದು 38 ಲೀಟ್ರು ಅಂತ ಹೇಳಿದ್ದಾರೆ, ಕರೆದಿರೋದು 38 ಲೀಟ್ರು ಅಂತ ಪಡ್ಡಲ್ಲೇ. 40 ಲೀಟ್ರು ಅಂದಿದ್ದಾರೆ ಈ ಸತಿ. ನಾನು ರೈತರಿಗೆ ಹೇಳ್ತಿರೋದು ಬರೀ 30 ಲೀಟ್ರ್ ಗೈಸ್, 30+ ಅಂತಲೇ ಅಂದ್ಕೊಳ್ಳಿ. 30 ಲೀಟ್ರು, 2ನೇ ಸೋಲು ಆರಲ್ಲು. ಇದಕ್ಕೆ ಡೆನ್ಮಾರ್ಕ್ ಸೆಮೆನ್ ಆಗಿದೆ ಗೈಸ್. ಇದು ಈ ಬ್ರೀಡ್ ಬಂದುಬಿಟ್ಟು ಹಸು ಬ್ರೀಡು ಜರ್ಮನ್ ಬ್ರೀಡು, ಇಂಪೋರ್ಟೆಡ್ ಸೆಮೆನ್ದು ಗೈಸ್. ಇದು ಇಂಪೋರ್ಟೆಡ್ ಜರ್ಮನ್ ಬ್ರೀಡು. ಸುಮಾರು ಜನಕ್ಕೆ ಗೊತ್ತಿರಲ್ಲ ಜರ್ಮನ್ ಬ್ರೀಡ್ ಅಂದರೆ ವೈಟ್ ಬರುತ್ತೆ ಅನ್ಕೊತಾರೆ. ನೋಡಿ ಜರ್ಮನ್ ಬ್ರೀಡು ಇಂಪೋರ್ಟೆಡು, ಬ್ಲ್ಯಾಕು ಬರುತ್ತೆ. ಇದು ಬ್ರೀಡಲ್ಲಿರೋದು. ಇದಕ್ಕೆ ಡೆನ್ಮಾರ್ಕ್ ಸೆಮೆನ್ ಆಗಿದೆ. ತುಂಬ ಕ್ವಾಲಿಟಿಯಲ್ಲಿದೆ ಗೈಸ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹಸು. ಲೆಗ್ ಸ್ಕೋರ್ ನೋಡ್ಕೊಳ್ಳಿ, ಅಡ್ಡರ್ ಸ್ಕೋರ್ ನೋಡ್ಕೊಳ್ಳಿ, ಬಾಡಿ ಸ್ಕೋರ್ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಹಸು. ಕರೆಕ್ಟಾಗಿ ಇನ್ನೂ ಮೇವು ಜಾಸ್ತಿ ಸ್ಟಾರ್ಟ್ ಮಾಡಿಲ್ಲ ನಾವು, ಜಾಸ್ತಿ ಮೇವು ಹಾಕಕ್ಕೆ ಹೋಗಿಲ್ಲ. ಇನ್ನೂ ಟ್ರಾನ್ಸ್ಪೋರ್ಟೇಷನ್ ಬಂದಿರುತ್ತಲ್ಲ, 1 ವಾರ ಆಗಿದೆ. ಇನ್ನೊಂದು 2-3 ದಿವಸ ಚೆನ್ನಾಗಿ ಮೇವು ಸ್ಟಾರ್ಟ್ ಮಾಡ್ತೀವಿ. ತುಂಬ ಚೆನ್ನಾಗಿ ಸೈಜ್ ಬರುತ್ತೆ ಗೈಸ್. ಇದು ಇನ್ನೂ ಜಾಸ್ತಿ ಮೇವು ಬಿದ್ದಿಲ್ಲ, ಹಂಗಾಗಿ ಈ ಥರ ಕಾಣಿಸ್ತಾ ಇದೆ. ಒಳ್ಳೆ ಸೈಜ್ ಬರುತ್ತೆ ಇದು. ಇವ್ಲೂ ಅಷ್ಟೇ ಒಳ್ಳೆ ಸೈಜಲ್ಲಿದೆ. ಬಂದು ಲೈವಾಗಿ ನೋಡೋರಿಗೆ ಗೊತ್ತಾಗುತ್ತೆ, ಇಲ್ಲ ಬ್ರೀಡ್ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಹೆಡ್ ಸೈಜ್ ನೋಡ್ಕೊಳ್ಳಿ, ಕ್ವಾಲಿಟಿ ನಂಬರ್ 1 ಆಗಿದೆ. ಹಸುನೂ ಅಷ್ಟೇ ತುಂಬ ಸಾಧುವಾಗಿದೆ. ಆರಾಮಾಗಿ ಎಂಥವ್ರು ಬೇಕಾದ್ರೂ ತೊಗೊಂಡು ಸಾಕೋಬೋದು. ನೋಡಿ ಇದು ಪ್ರೈಸ್ ಬಂದುಬಿಟ್ಟು 1,35,000 ಹೆಚ್ಚು ಕಮ್ಮಿ ಆಗುತ್ತೆ. ನೋಡಿ ಈ ಹಸು ಗೈಸ್, ಇದು ABS ಸ್ಟ್ರೈಕರ್. ಇದು ನೋಡಿ, ಇದು ಫೇಸ್ ಕ್ವಾಲಿಟಿ ನೋಡ್ಕೊಳ್ಳಿ, ಕುದುರೆ ಇದ್ದಂಗೆ ಇದೆ ಗೈಸ್. ಇದು ಸಕ್ಕತ್ತಾಗಿದೆ, ಹೈಟಾಗಿ ವೆಯ್ಟಲ್ಲಿ. ತೂಕ ಸೈಜ್ ತುಂಬ ಚೆನ್ನಾಗಿದೆ. ಸ್ಕಿನ್ ನೋಡ್ಕೊಳ್ಳಿ ಗೈಸ್ ನೀವೇ, ಪೇಪರ್ ಸ್ಕಿನ್ನು, ಫುಲ್ಲು ಸ್ಮೂತಾಗಿದೆ ಸ್ಕಿನ್ನು, ಪೇಪರ್ ಸ್ಕಿನ್ನು. ಹಾಲು ಆರಾಮಾಗಿ ಬೀಳುತ್ತೆ ಗೈಸ್ ಇಂಥ ಸ್ಕಿನ್ ಇದ್ದರೆ. ಮತ್ತು ಇದು ಅಷ್ಟೇ, ಬಾಟಮು ಅಷ್ಟೇ ಪೇಪರ್ ಬಾಟಮು. ಇದು ಟೈಮು 1 ರಿಂದ 1.5 ತಿಂಗಳು ಮ್ಯಾಕ್ಸು, 1.5 ತಿಂಗಳು ಮ್ಯಾಕ್ಸಿಮಮ್ಮು ಕರು ಹಾಕುತ್ತೆ. 1.5 ತಿಂಗಳೊಳಗೆ ಕರು ಹಾಕುತ್ತೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿಲಿದೆ. ಹೈಪರ್ ಆ್ಯಕ್ಟಿವ್ ಗೈಸ್. ನೀವೇ ನೋಡಿರ್ತೀರ ವೀಡಿಯೋ, ಫೆಡಾಕಾಗಿ ಬಿಟ್ಟಿದ್ದು ಓಡ್ತಿತ್ತು, ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ, ಹಂಗೆ ಓಡ್ತಿತ್ತು. ಇಲ್ಲೂ ಅಷ್ಟೇ ಹಂಗೆ ಇದೆ. ತುಂಬ ಟಾಪ್ ಬ್ರೀಡಲ್ಲಿ ಯಾವುದೇ ಮೆಡಿಸಿನ್ಸ್ ಉಪಯೋಗಿಸಿಲ್ಲ ಗೈಸ್. ಹಸುನ ಟ್ರಾನ್ಸ್ಪೋರ್ಟೇಷನ್ ತರಬೇಕಾದ್ರೆ ಸೇಫ್ಟಿಯಾಗಿ ಹಸುಗಳು ಬಂದಿದ್ದಾವೆ. ಇದು 2ನೇ ಸೋಲು ಆರಲ್ಲು, 2ನೇ ಸೋಲು ಆರಲ್ಲು. ಇದು ABS ಸ್ಟ್ರೈಕರು. ಇದಕ್ಕೆ ABS ಸ್ಪೈಕ್ ಸೆಮೆನ್ ಆಗಿದೆ ಗೈಸ್. ABS ಸ್ಪೈಕ್ ಸೆಮೆನ್ ಆಗಿದೆ. ತುಂಬ ಕ್ವಾಲಿಟಿಲಿ ಚೆನ್ನಾಗಿದೆ. ಇದು ಅಷ್ಟೇ, ಅದು ಎರಡೂ ಒಂದೇ ಫಾರ್ಮಲ್ಲೇ ಎತ್ತಿರೋದು. ನೋಡಿರ್ತೀರ ನೀವು, ವ್ಲಾಗ್ ಎಲ್ಲ ಬಿಟ್ಟಿದ್ದೀನಿ ನೆನ್ನೆ. ಇದು ಅಷ್ಟೇ, ಅದು ಅಷ್ಟೇ, ಎರಡು ಒಂದೇ ಫಾರ್ಮಲ್ಲಿ ಎತ್ತಿರೋದು. ಎರಡು ಸೇಮ್ ಹೇಳಿದ್ದಾರೆ. ಹಾಲು 38 ಲೀಟ್ರ್ ಕರೆದಿದ್ದಾರೆ, 40 ಲೀಟ್ರ್ ಅಂತ ಹೇಳಿದ್ದಾರೆ. ಸೊ ನಾನು ರೈತರಿಗೆ 30 ಲೀಟ್ರ್ ಹೇಳ್ತಾ ಇರೋದು. ಸೊ ಪ್ರೈಸ್ ಬಂದುಬಿಟ್ಟು ಸುಮಾರು ಜನಕ್ಕೆ ಪ್ರೈಸ್ ಹೇಳ್ಬಿಡಿ ಬ್ರದರ್ ವೀಡಿಯೋದಲ್ಲಿ ಅಂತೀರಾ, ಹಂಗಾಗಿ ಪ್ರೈಸ್ ಹೇಳ್ತಿರೋದು. 1,35,000, 1,35,000. ಈ ಹಸುನು ಸ್ಟ್ರೈಕರ್ 1,35,000, ಜರ್ಮನ್ ಬ್ರೀಡು 1,35,000. ಯಾವ್ದು ಬೇಕು ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. 2 ತೊಗೊತೀನಿ ಅಂದವ್ರಿಗೆ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀನಿ ಗೈಸ್. ನಿಮಗೆ ಗೊತ್ತು, ಈಗೆಲ್ಲ ಹಸುಗಳಿಗೆ, ಲೋಕಲ್ ಹಸುಗಳಿಗೇ 1.30, 1.40, 1.25, 1.60 ತನಕ ನೀವೇ ನೋಡಿರ್ತೀರ. ಲೋಕಲ್ ಹಸುಗಳನ್ನೇ 30-35 ಲೀಟ್ರಿಗೇ ಅಷ್ಟು ಹೇಳಿರ್ತಾರೆ. ಸೊ ಬ್ರೀಡಲ್ಲಿದೆ ಹಸುಗಳು, ನೀವೇ ನೋಡಿರ್ತೀರ. ನಾನು ಪಂಜಾಬಲ್ಲಿ ಎಷ್ಟು ದೊಡ್ಡ ಫಾರ್ಮಲ್ಲಿ ವಿಡಿಯೋ ಮಾಡಿದ್ದು ಅಂತ ನೀವು ನೋಡಿರ್ತೀರ. ಸೊ ಸಿಕ್ಕಾಪಟ್ಟೆ ಒಳ್ಳೆ ಫಾರ್ಮಲ್ಲಿ ಇದ್ದಿದ್ದು ಗೈಸ್. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹಸುಗಳು. ಯಾರಿಗೆ ಅದೃಷ್ಟ ಇದೆ ನೋಡೋಣ.
ರೇಟಲ್ಲಿ ನೆಗೋಷಿಯಬಲ್ ಆಗುತ್ತೆ. ಎಲ್ಲರೂ 5 ಹಸುನು ತೊಗೊತೀನಿ ಅಂದವ್ರಿಗೆ ಇನ್ನೂ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ. ಸೊ ಸುಮಾರು ಜನ ಕರುಗಳು ಕೇಳ್ತೀರಾ, ಕರುಗಳ್ನೂ ತೋರಿಸ್ತೀನಿ. ಹಸುಗಳ ಬಗ್ಗೆ ಮಾತಾಡೋಂಗಿಲ್ಲ ಗೈಸ್. ಇದಂತೂ ಆರಾಮಾಗಿ ಚೆನ್ನಾಗಿ ನೋಡಿ, ಬಾಟಮ್ ಎಷ್ಟು ಫ್ರೀ ಇದೆ. 1 ತಿಂಗಳು ಟೈಮ್ ಗೈಸ್ ಇದಕ್ಕೆ. ಆರಾಮಾಗಿ 1 ತಿಂಗಳಿಗೆಲ್ಲ ಕರು ಹಾಕ್ಬಿಡುತ್ತೆ ಇದು. ಅದು 1.5 ತಿಂಗಳು ಮ್ಯಾಕ್ಸಿಮಮ್ ತಡಿಬೋದು ಅಷ್ಟೇ. ತುಂಬ ಚೆನ್ನಾಗಿದೆ. ಬ್ರೀಡಲ್ಲಿ ನೋಡ್ಕೊಳ್ಳಿ ಗೈಸ್ ಏನು ಹೈಟಲ್ಲಿ ಇದೆ ಅಂತ. ಪಕ್ಕದಲ್ಲಿ ಇರೋ ಆಲ್ ಬ್ಲ್ಯಾಕ್ ಹಸು ಬಗ್ಗೆ, ಆಲ್ ಬ್ಲ್ಯಾಕ್ ಹಸು ಪಕ್ಕದಲ್ಲಿ ಇದನ್ನು ನೋಡಿ, ಇವೆರಡು ಹಸು ಏನು 8 ತೂಕ ಸೈಜಲ್ಲಿ ಇದ್ದಾವೆ ಅಂತ. ಕ್ವಾಲಿಟಿ ಹಸುಗಳು ಗೈಸ್, 2 ಕ್ವಾಲಿಟಿಲಿದೆ. ಎಲ್ಲ ಹಸುಗಳು ಸೇಲ್ ಆಯಿತು, ನೀವೇ ನೋಡಿರ್ತೀರ. ಡೆನ್ಮಾರ್ಕ್ ಹಸು, ಸಾಯ್ವಾಲ್ ಕ್ರಾಸು ಸುಮಾರು ಬಂದಿತ್ತು. 9 ಹಸುಗಳು ಬಂದಿದ್ರಲ್ಲಿ ಎಲ್ಲ ಸೇಲ್ ಆಗಿದ್ದಾವೆ. ಇವೆರಡನ್ನೂ ಬುಕ್ ಮಾಡ್ಕೊಂಡಿದ್ರು ಒಬ್ಬರೇ. ಅವರು ಕಾಂಪಿಟೇಷನ್ ಹಸು ತೊಗೊಂಡ್ಬಿಡ್ತೀನಿ ಅಂದ್ಬಿಟ್ಟು ಇದ್ರಿಗೆ ಮಾಡಿರೋ ಅಡ್ವಾನ್ಸ್ನು ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಸೊ ನೆಕ್ಸ್ಟ್ ಕಾಂಪಿಟೇಷನ್ ಹಸು ಕೊಟ್ಬಿಡಿ ಬ್ರದರ್, ಇದು 30 ಲೀಟ್ರ್, ಅದು 30 ಲೀಟ್ರು, ಅದ್ರ ಬದಲು 60 ಲೀಟ್ರದ್ದು ಒಂದೇ ದನ ಕೊಟ್ಟು ತೊಗೊಬಿಡ್ತೀನಿ ನಾನು ಅಂದ್ಬಿಟ್ಟು ಕಾಂಪಿಟೇಷನ್ಗೆ ಅಂದ್ಬಿಟ್ಟು ತೊಗೊಂಡಿದ್ದಾರೆ. ಇದ್ರ ಬಾಟಮ್ ನೋಡ್ಕೊಳ್ಳಿ ಗೈಸ್, ಈ ಹಸುದ ಬಾಟಮ್ ನೋಡ್ಕೊಳ್ಳಿ. ರೆಡಿ ಇದೆ ಹಾಲು. ಇದು 8-9 ಲೀಟ್ರ್ ಹಾಲು ಕರೆದು ನೋಡ್ಕೊಂಡು ಇಟ್ಕೊಂಡು ಹೋಗ್ಬೋದು. ಬರೀ 80,000ಕ್ಕೆ. ಬ್ರೀಡ್ ನೀವೇ ನೋಡ್ಕೊಳ್ಳಿ, ಚೂರು ಕ್ರಾಸ್ ಇಲ್ಲ. ಇದು ಪ್ಯೂರ್ HF ಬೀಳುತ್ತೆ ಗೈಸ್. ಇದು 35,000 ಬರೀ ಆಲ್ ಬ್ಲ್ಯಾಕು. ಯಾರು ಕೊಡಲ್ಲ ಗೈಸ್ 35,000ಕ್ಕೆ. ಯಾರು ಹಸು ಕೊಡ್ತಾರೆ ಈಗಿನ ಕಾಲದಲ್ಲಿ? 35,000ಕ್ಕೆ ಒಂದು ಕರುನೇ ಕೊಡಲ್ಲ. 35,000ಕ್ಕೆ ಹಸು ಕೊಡ್ತೀವಿ. 3.5 ಲೀಟ್ರ್ ಹಾಲಿಂದು ಟೈಮಿಗೆ 3.5 ಲೀಟ್ರ್ ಹಾಲು ಐತೆ. ಆರಾಮಾಗಿ ಆಚೆ ಬಿಟ್ಟು ಮೇಯಿಸ್ತೀನಿ ಅಂದರು ಮೇಯಿಸ್ಕೊಂಡು ಚೆನ್ನಾಗಿ ರೆಡಿ ಮಾಡ್ಕೋಬೋದು. ಸೆಮೆನ್ ಹಾಕ್ಸ್ಕೊಂಡ್ರೆ ಆರಾಮಾಗಿ ಅದು ನಿಂತು ನೆಕ್ಸ್ಟ್ ಕರು ಹಾಕ್ದಾಗ ಆರಾಮಾಗಿ 11 ಲೀಟ್ರ್ 12 ಲೀಟ್ರ್ ಆರಾಮಾಗಿ ಹಾಲು ಕರಿಬೋದು. ಬೇಡ ಈಗ ಒಂಚೂರು ಲೇಟ್ ಪಾಲ್ ಆಗಿರೋದ್ರಿಂದ 10 ಲೀಟ್ರ್ ಅಂತ ಆರಾಮಾಗಿ ಕರ್ಕೋಬೋದು ಗೈಸ್. ತುಂಬ ಚೆನ್ನಾಗಿದೆ. ಆಚೆ ಬಿಟ್ಟು ಮೇಯಿಸ್ತೀನಿ. ಇನ್ನು ಈಗಲೂ ಪ್ರೆಸೆಂಟು ಚೆನ್ನಾಗಿ ಹಾಲು ಕೊಡುತ್ತೆ. ಇದು ಅಷ್ಟೇ ಬ್ರೀಡು ತುಂಬ ಚೆನ್ನಾಗಿದೆ. ಪೇಪರ್ ಸ್ಕಿನ್ನು. ಸೊ ಗೈಸ್, ಇನ್ನೊಂದು ಸುಮಾರು ಜನಕ್ಕೆ ಪಂಜಾಬ್ಗೆ ಹೋದಾಗೆಲ್ಲ ವೀಡಿಯೋಸ್ ಬರಬೇಕು, ದೊಡ್ಡ ಹಸುಗಳು ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿದ್ದೀನಿ. ಅದಕ್ಕೆ ಜಾಯ್ನ್ ಆಗಿ ಪಟ್ಟನ 4 ಹಸುಗಳು ಸ್ಟಾರ್ಟಿಂಗ್ ಅದರಲ್ಲೇ ಹಾಕೋದು, ನಿಮಗೆ ನೋಟಿಫಿಕೇಶನ್ ಬಂದುಬಿಡುತ್ತೆ. ವಾಟ್ಸಪ್ ಗ್ರೂಪ್ಗೆ ಹಾಕ್ತೀನಿ. ಸೊ ಮತ್ತು ಇನ್ನೂ ಸುಮಾರು ಜನ ಇನ್ಸ್ಟಾಗ್ರಾಮ್ ID ಗೊತ್ತಿಲ್ಲ, ಇನ್ಸ್ಟಾಗ್ರಾಮ್ದು ಐಡಿನೂ ಲಿಂಕ್ ಹಾಕಿದ್ದೀನಿ. ಇನ್ಸ್ಟಾಗ್ರಾಮ್ ಲಿಂಕು ಆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಅದಕ್ಕೂ ಹೋಗಿ ಜಾಯ್ನ್ ಆಗಿ ಬನ್ನಿ. ಕರುಗಳು ತೋರಿಸ್ತೀನಿ ಗೈಸ್. ನೋಡಿ, ಸುಮಾರು ಜನ ಗೊತ್ತಿರುತ್ತೆ ಗಿರ್ಲ್ಯಾಂಡ್ ಕರು. ಇದು ಗಿರ್ಲ್ಯಾಂಡ್ ಕರು. ಸುಮಾರು ಜನ ಫೋನ್ ಮಾಡಿ ಕೇಳಿರ್ತಾರೆ ಇದ್ರ ಪ್ರೈಸ್ ಎಲ್ಲ. ಈಗ ಒಂದು ಆಫರ್ ಮಾಡಿಕೊಡ್ತೀನಿ ಗೈಸ್. ಇದು ಗಿರ್ಲ್ಯಾಂಡ್ ಕರು. ಇದೊಂದು 9 to 10 ಮಂತ್ಸ್ ಆಗಿದೆ. ಸೆಮೆನಿಗೆ ಇನ್ನೊಂದು ತಿಂಗಳಲ್ಲೆಲ್ಲ ಸೆಮೆನಿಗೆ ಬಂದುಬಿಡುತ್ತೆ ಗೈಸ್. ತೊಟ್ಟೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇನ್ನೊಂದು ತಿಂಗಳಿಗೊಳಗೆಲ್ಲ ಸೆಮೆನಿಗೆ ಬರುತ್ತೆ. ಇದು ನೋಡಿ, ಇದು ಸಾಯ್ವಾಲ್ ಕ್ರಾಸು. ಇದು ಅಷ್ಟೇ. ಈಗ ಕೆಸರು ನೋಡ್ಕೊಳ್ಳಿ, ಇದ್ರದ್ದೊಂದು ತೋರಿಸ್ತೀನಿ. ಇದು ಒಂದು 6 to 7 ಮಂತ್ಸ್ ಕರು ಗೈಸ್. ತುಂಬ ಚೆನ್ನಾಗಿದೆ. ಏಂಜಲ್ ಇದ್ದಂಗಿದೆ ನೋಡಿ, ಅದು ಕಣ್ಣು ಹತ್ರ ಎಲ್ಲ ಚುಕ್ಕಿ. ತುಂಬ ಚೆನ್ನಾಗಿದೆ ಗೈಸ್. ಒಳ್ಳೆ ಬ್ರೀಡು. ಸಾಯ್ವಾಲ್ ಇದು, ಆ ಕಡೆದು ಗಿರ್ಲ್ಯಾಂಡು. ಇದು ಅಷ್ಟೇ ನೋಡಿ, ಆಗಲೇ ಸ್ವಲ್ಪ ಬಾಟಮ್ ಕಾಣಿಸ್ತಾ ಇದೆ. ಸೊ ಗೈಸ್, ಇದು ಆಫರ್ ಮಾಡಿಕೊಡ್ತೀನಿ. ಎಲ್ಲರಿಗೂ ಗೊತ್ತು ಅದೊಂದು ಕರು, ಗಿರ್ಲ್ಯಾಂಡ ಕರು. ಈ ಕರು ಬಂದುಬಿಟ್ಟು 65,000 ಹೇಳಿದ್ದೆ. ಸೊ ಈಗ ಆಫರ್ ಏನಪ್ಪ ಅಂದರೆ 70,000ಕ್ಕೆ ಜೋಡಿ ಕೊಟ್ಬಿಡ್ತೀನಿ ಗೈಸ್. ಇದು ಆಫರ್ ಅಂತ ಅಂದ್ಕೊಳ್ಳಿ. ಶೆಡ್ ಕನ್ಸ್ಟ್ರಕ್ಷನ್ ಆಗಬೇಕು, ಹಂಗಾಗಿ ಕಮ್ಮಿ ಕೊಡ್ತಾ ಇರೋದು. 70,000ಕ್ಕೆ ಜೋಡಿ ಕರು ಕೊಡ್ತೀನಿ. ಯಾರಿಗೆ ಬೇಕು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಆಫರು ತೊಟ್ಟೆಲ್ಲ ನೋಡ್ಕೊಳ್ಳಿ, ಇನ್ನೊಂದು ತಿಂಗಳೊಳಗೆಲ್ಲ ಸೆಮೆನಿಗೆ ಬಂದುಬಿಡ್ತಿದ್ದು ಆರಾಮಾಗಿ. ತುಂಬ ಚೆನ್ನಾಗಿದೆ ಗೈಸ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಜೋಡಿ ಕರು ಬರೀ 70,000ಕ್ಕೆ ಹಾಕ್ಕೊಡ್ತೀನಿ. ಇದನ್ನು ಹೇಳಿದ್ದೀನಿ, 110 ಇದ್ರ ಪ್ರೈಸು. ದೊಡ್ಡದನ ಗೈಸ್, ಇದು ಸಿಕ್ಕಾಪಟ್ಟೆ ದೊಡ್ಡದನ. ಲೋಕಲ್ ಬೇಕು ನನಗೆ, ಪಂಜಾಬಿನ ಬೇಡ ಅನ್ನೋರಿಗೆ ಈ ಹಸು. ಪಂಜಾಬ್ ಹಸುಗಳು ಬೇಕು ಅಂದವ್ರಿಗೆ ನೋಡಿ, 2 ಹಸುಗಳು ಅವೈಲೇಬಲ್ ಇದೆ. ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತು ಹಸುಗಳು ನಿಲ್ಲಲ್ಲ ನಮ್ಮ ಶೆಡ್ಡಲ್ಲಿ, ಬೇಗ ಸೇಲ್ ಆಗ್ತವೆ. ಈ ಹಸುಗಳು ಬುಕ್ ಮಾಡ್ಕೊಂಡಿದ್ರು ಸುಮಾರು ಜನಕ್ಕೆ ಗೊತ್ತಿಲ್ಲ ಮತ್ತೆ ಅವೈಲೇಬಲ್ ಇರೋದು ಅಂತ, ಮತ್ತೆ ವಿಡಿಯೋ ಮಾಡಿ ಬಿಡ್ತಾ ಇರೋದು. ಸುಮಾರು ಜನ ವಿಡಿಯೋ ಬಿಟ್ಟಿಲ್ಲ ಅಂತ ಸುಮಾರು ಜನ ಕೇಳ್ತಿದ್ರಿ, ಹಾಗಾಗಿ ವಿಡಿಯೋ ಮಾಡಿ ಬಿಟ್ಟಿರೋದು. ಇವೆರಡು ಸೇಲ್ ಆಗಿದ್ವು ಅಂತ ನಾನು ಸುಮಾರು ಜನಕ್ಕೆ ಸೇಲ್ ಆಗಿದೆ ಅಂತ ಹೇಳಿದ್ದೆ. ಸೊ ಅವರು ದೊಡ್ಡ ಕಾಂಪಿಟೇಷನ್ ಹಸು ತೊಗೊಂಡ್ಬಿಡ್ತೀನಿ ಬ್ರದರ್ ಅಂತ ಹೇಳಿದ್ದಾರೆ. ನಿಮ್ಮ ಕಡೆ ಕಸ್ಟಮರ್ ಇದಾರಲ್ಲ, ಕೇಳ್ತಿದಾರಲ್ಲ, ಕೊಟ್ಬಿಡಿ. ನಾನು ಕಾಂಪಿಟೇಷನ್ ಹಸು ತೊಗೊತೀನಿ ಅಂದರು, ಹಂಗಾಗಿ ಕೊಡ್ತಾ ಇರೋದು ಗೈಸ್. ಇದು ಹಾಲು ಬರ್ತಾ ಇರೋ ಹಸುಗಳು 2 ಇದ್ದಾವೆ. ಹಾಲು ಹಸುಗಳು ದೊಡ್ಡ ಹಸು ಲೋಕಲಲ್ಲಿ ಒಂದಿದೆ 30 ಲೀಟ್ರಿಂದು, 2 ಹಸು ಪಂಜಾಬಿಂದಿದೆ. ಕರುಗಳಿದೆ 2. ಯಾರಿಗೆ ಬೇಕು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬೇಕಾದ್ರೂ ಕೊಡ್ತೀನಿ ಟ್ರಾನ್ಸ್ಪೋರ್ಟೇಷನ್ನು ಗೈಸ್. ಎಲ್ಲರೂ ಅಷ್ಟೇ ನೋಡಿ, ಎಲ್ಲರೂ ಯಾರ್ಯಾರು ನೋಡ್ತಾಯಿದ್ರು ಎಲ್ಲರೂ ದಯವಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದೇ ಒಂದು ಲೈಕ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. 5 ಹಸುನು ತೊಗೊಂಡವ್ರಿಗೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಮತ್ತು ಇದು ಆಲ್ ಬ್ಲ್ಯಾಕ್ ಹಸು ಮಾತ್ರ ನೆಗೋಷಿಯಬಲ್ ಆಗಲ್ಲ, ಬೇರೆದೆಲ್ಲ ಲೈಟಾಗಿ ನೆಗೋಷಿಯಬಲ್ ಆಗುತ್ತೆ. ಜಾಸ್ತಿ ನೆಗೋಷಿಯಬಲ್ ಕೇಳಿಬಿಡಿ ನೀವೇ. ನಾನು ಕೊಡ್ತಿರೋದೇ ಕಮ್ಮಿ ರೇಟು, ಮತ್ತು ರೇಟೆಲ್ಲ ಈಗಲೇ ಹೇಳಿ ಅಂತೀರಾ. ನೋಡಿ, ಜೋಡಿ 70,000ಗೆ ಯಾರು ಕೊಡ್ತಾರೆ ಗೈಸ್? ಕರುಗಳು ಜೋಡಿ 75,000. ರೇಟೆಲ್ಲ ಹೇಳಿ ಅಂದಿದ್ದೀರಾ, ಹಂಗಾಗಿ ರೇಟೆಲ್ಲ ಹೇಳಿದ್ದೀನಿ. ಸೊ ಯಾರಿಗೆ ಬೇಕು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. 5 ಹಸು 2 ಕರುನು ಒಬ್ಬರೇ ತಗೋತೀನಿ ಅಂದರೆ ಇನ್ನೂ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ. ಈಗ ಸುಮಾರು ಜನ ಹೊಸ್ದಾಗಿ ಫಾರ್ಮ್ ಮಾಡ್ತಿರ್ತಾರೆ. ಸೊ ಎಲ್ರಿಗೂ ಏನು ಕೇಳ್ಕೊಳ್ಳೋದಂದರೆ, ಶೆಡ್ಡಿಗೆ ಜಾಸ್ತಿ ಇನ್ವೆಸ್ಟ್ ಮಾಡೋಕೆ ಹೋಗ್ಬಿಡಿ. ಸುಮಾರು ಜನ ಶೆಡ್ಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಹಸುಗಳಿಗೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗ್ತಾರೆ, ಹಸುಗಳಲ್ಲಿ ಬಾರ್ಗೇನ್ ಮಾಡ್ಕೊತಾರೆ. ಸೊ ಹಸುಗಳ್ನ ಒಳ್ಳೊಳ್ಳೆ ಬ್ರೀಡ್ ಎತ್ತಿ ಶೆಡ್ ಬೇಕಾದ್ರೆ ಕನ್ಸ್ಟ್ರಕ್ಷನ್ ಶೆಡ್ ಬೇಕಾದ್ರೆ ಶೆಡ್ಡಿಗೆ ಸ್ವಲ್ಪ ಕಮ್ಮಿ ಇನ್ವೆಸ್ಟ್ ಮಾಡಿ. ಶೆಡ್ಡಿಗೆ ಎಕ್ಸಾಂಪಲು 5 ಲಕ್ಷ ಹಾಕೋದಕ್ಕೆ 1 ಲಕ್ಷ ಹಾಕ್ಬಿಟ್ಟು ಶೆಡ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ. ನೀವು 2 ಲಕ್ಷಕ್ಕೆ ಹಾಕೋ ಹಸುನ ಬೇಕಾ 4 ಲಕ್ಷ ಹಾಕಿ ಹಸು ಮೇಲೆ ಹಾಕೋ ಬಂಡವಾಳ ಆರಾಮಾಗಿ ಎತ್ತುತ್ತೀರಾ. ನನ್ನ ಹತ್ರ ಹಸು ತೊಗೊಳ್ಳಿ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ಗೈಸ್. ನಾನು ನಿಮಗೆ ಗೊತ್ತಿರುತ್ತೆ, ನಾನು ಲೈವಲ್ಲೆಲ್ಲ ನೋಡಿರ್ತೀರಾ. ನನ್ನ ಹತ್ರ ಹಸುಗಳು ತೊಗೊಳಿಲ್ಲ ಅಂದ್ರೂ ಪರವಾಗಿಲ್ಲ ಗೈಸ್. ಸಂತೆಲಿ ಹೋಗಿ ದಯವಿಟ್ಟು ಮೋಸ ಆಗೋಕೆ ಹೋಗ್ಬಿಡಿ. ಸಿಕ್ಕಾಪಟ್ಟೆ ಮೋಸ ಮಾಡ್ತಿದ್ದಾರೆ ಜನಗಳಿಗೆ, ರೈತರಿಗೆ ತುಂಬ ಮೋಸ ಮಾಡ್ತಿದ್ದಾರೆ. ಯಾರಿಗೆ ಬೇಕು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಇಲ್ಲ ಸರ್ ನಾನು ಫುಲ್ ಪೇಮೆಂಟ್ ಮಾಡ್ಕೊತೀನಿ ಅಂದರೆ ಹಾಕಿ ಕಳಿಸ್ತೀನಿ ಗೈಸ್. ಎಲ್ಲಿಗೆ ಬೇಕಾದ್ರೆ ಹಾಕಿ ಕಳಿಸ್ತೀನಿ, ಫುಲ್ ಪೇಮೆಂಟ್ ಆಗಬೇಕು. ಸುಮಾರು ಜನ ಮೋಸ ಮಾಡಿಬಿಟ್ಟಿದ್ದಾರೆ. ಇನ್ನು ಅಮೌಂಟು ಗಾಡಿ ಬಂದಮೇಲೆ ಗಾಡಿ ಅವ್ರಿಗೆ ಕೊಡ್ತೀನಿ ಅಂತ, ಹಂಗೆಲ್ಲ ಆಗಲ್ಲ ಗೈಸ್. ಫುಲ್ ಪೇಮೆಂಟ್ ಆದರೆ ಮಾತ್ರ ಹಸುಗಳ್ನ ಆಚೆ ಕಳಿಸ್ತೀನಿ.
ಸೊ ಯಾರಿಗೆ ಬೇಕು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಇನ್ಫಾರ್ಮೇಟಿವ್ ವೀಡಿಯೋ ಅಥವಾ ಸೇಲ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ವ್ಲಾಗ್ ಬಿಟ್ಟಿದ್ದೀನಿ, ನಿನ್ನೆ ವ್ಲಾಗ್ ನೋಡಿರ್ತೀರಾ, ಪಂಜಾಬಿನ ವ್ಲಾಗ್ ಎಲ್ಲ ಬಿಟ್ಟಿದ್ದೀನಿ. ದೊಡ್ಡ ಫಾರ್ಮಲ್ಲಿ ತಂದಿರೋದು, ನೀವೇ ನೋಡಿರ್ತೀರಿ ಹೆಂಗಿದೆ ನನ್ನ ಫಾರ್ಮ್, ನಾನು ತಂದಿರೋ ಫಾರ್ಮ್ ಹೆಂಗಿದೆ ಅಂತ. ಸೊ ಎಲ್ಲರೂ ಒಂದೇ ಒಂದು ಲೈಕ್ ಮಾಡಿ, ನಮ್ಮಂಥ ಬಡ ರೈತರಿಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಯಾರ್ಯಾರಿಗೆ ಹಸುಗಳು ಬೇಕೋ ಅವ್ರಿಗೆ ಶೇರ್ ಮಾಡಿ. ಕಮ್ಮಿ ರೇಟಿಗೆಲ್ಲ ಹಸುಗಳಿದ್ದಾವೆ. ಯಾರ್ಯಾರಿಗೆ ಹಸುಗಳು ನೀಡಿದೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್.